ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಲಾಸ್ಟ್ ವಿಡಿಯೋದಲ್ಲಿ ನಾನು ಕೃಷ್ಣನ ಫೇಸ್ ಎಲ್ಲ ನಿಮಗೆ ತೋರಿಸಿದ್ದೆ. ನಿಮ್ಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ನೀವಿನ್ನೂ ನನ್ನ ಹಳೆ ವಿಡಿಯೋಗಳನ್ನ ನೋಡಿಲ್ಲ ಅಂದರೆ ಮೇಲೆ ಐ ಬಟನ್ನಲ್ಲಿ ಹಾಕಿರ್ತೀನಿ ನೋಡಿ. ಇವತ್ತು ನಾನು ಕೃಷ್ಣನ ತಲೆ ಭಾಗದಲ್ಲಿ ಕೂದಲುಗಳನ್ನು ತೋರಿಸ್ತೀನಿ. ಕೂದಲು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಅದಕ್ಕೆ ಯಾವ್ಯಾವ ಕಲರ್ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ತೋರಿಸ್ತೀನಿ ನೋಡಿ. ನಾನು ಮೊದಲಿಗೆ ಈಗ ಬಟ್ಟೆನ ಹೀಗೆ ಮುಚ್ಕೊಳ್ತಾ ಇದ್ದೀನಿ. ಏಕೆಂದರೆ ಫೇಸ್ ಮೇಲೆ ಏನಾದ್ರು ಕಲರ್ ಬಿದ್ದರೆ ಕಷ್ಟ, ಮತ್ತು ನೀಟ್ ಮಾಡೋದು ಕಷ್ಟ ಆಗುತ್ತೆ. ಸೊ ನಾನು ಹಿಂಗೆ ಮುಚ್ಕೊಳ್ತೀನಿ. ಈಗ ತಲೆ ಭಾಗಕ್ಕೆ ಕಲರ್ಗೆ ಮಿಕ್ಸ್ ಮಾಡೋದಕ್ಕೆ ಏನೇನು ಯೂಸ್ ಮಾಡ್ತೀನಿ ಅಂದರೆ ಸೇಮ್ ಕ್ರಿಮ್ಸನ್ ಮತ್ತು ಪರ್ಷಿಯನ್ ಬ್ಲೂ, ಸ್ವಲ್ಪ ಬ್ಲ್ಯಾಕ್ ಹಾಕ್ಕೊಳ್ತೀನಿ. ಏಕೆಂದರೆ ಸ್ವಲ್ಪ ಡಾರ್ಕ್ ಇರಬೇಕು ಕೂದಲು, ಅದರಿಂದ ಲೈಟಾಗಿ, ತುಂಬ ಯೂಸ್ ಮಾಡಲ್ಲ, ಲೈಟಾಗಿ ಬ್ಲ್ಯಾಕ್ ಹಾಕ್ಕೊಳ್ತೀನಿ. ಡೈರೆಕ್ಟ್ ಬ್ಲ್ಯಾಕ್ ಯಾವತ್ತೂ ನಾನು ಯೂಸ್ ಮಾಡೋದಿಲ್ಲ ನೋಡಿ. ಪರ್ಷಿಯನ್ ಬ್ಲೂ, ಸ್ವಲ್ಪ ಬ್ಲ್ಯಾಕು ಮತ್ತು ಕ್ರಿಮ್ಸನ್ ಹಾಕ್ಕೊಂಡಿದ್ದೀನಿ. ಈ ಕಲರ್ ಬರುತ್ತೆ. ಈಗ ನಾವು ಹೇರ್ಸ್ಗೆ ಅಪ್ಲೈ ಮಾಡ್ಕೊಂಡು ಹೋಗೋಣ ನೋಡಿ. ಈ ಪೋರ್ಷನ್ನ ಬಿಟ್ಬಿಡಿ, ನಾನು ಅದು ಹೇಗೆ ಮಾಡೋದು ಅಂತ ನೆಕ್ಸ್ಟ್ ತೋರಿಸ್ತೀನಿ. ಯಾಕೆಂದರೆ ಈ ಕಲರ್ ಹಾಕಿದ್ಮೇಲೆ ಇದು ಮಾಡೋಕ್ಕೆ ಸಾಧ್ಯ. ಬ್ಲ್ಯಾಕ್ ಹಾಕೊಂಡ್ಬಿಡೋಣ ಈಗ ತಲೆಗೆ. ನೋಡಿ, ಇಲ್ಲಿ ಕೃಷ್ಣನ ಮುಂಗುರುಳು ಅಂತೀವಲ್ಲ ಅದಿದೆ. ನೋಡಿ, ಈ ಕಲರ್ ತುಂಬಿದ್ದೀವಿ. ಇದಕ್ಕೆ ನಾನು ಸ್ವಲ್ಪ ಬ್ಲ್ಯಾಕ್ ಹಾಕ್ಕೊಂಡು ಈ ಥರ ಲೈನ್ಸ್ ಥರ ಹಾಕ್ಕೊಳ್ಳಿ. ತುಂಬ ಎದ್ದು ಕಾಣ್ದಿದ್ರು ಅದು ತಲೆ ಕೂದಲು ಅನ್ನೋದು ಚೆನ್ನಾಗಿ ಕಾಣುತ್ತೆ. ಈ ಕ್ರಾಸ್ ಲೈನ್ಸಲ್ಲಿ ಹಿಂಗೆ ಹಾಕ್ಕೊಂಬನ್ನಿ. ನೋಡಿ, ಹೇಗೆ ಕರ್ಲ್ಸು ನಾವು ಕರ್ವ್ ಮಾಡ್ತೀವೋ ಆ ರೀತಿ ಕೂದಲು ಕಾಣುತ್ತೆ. ಈಗ ಇಲ್ಲಿ ಈ ರೀತಿ ಕರ್ವ್ ಮಾಡಬೇಕಾಗತ್ತೆ. ಹೀಗೆ ನೋಡಿ, ಇದೇ ರೀತಿ ಈ ಕಡೆನೂ ಮಾಡಬೇಕು. ನಿಮ್ಗಿಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ನಿಮ್ಗಿಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.